ನನ್ನ ಹೆಸರು ಬೂದಿಗೆರೆ ಸಚ್ಚಿದಾನಂದ ಅಂತ. ನನಗೆ ಸಾಹಿತ್ಯ ಆಸಕ್ತಿ ಇರೋದ್ರಿಂದ ಅದಲ್ಲದೆ ಆವಾಗ ಸಣ್ಣ ಪುಟ್ಟ ಕಥೆಗಳು ಪ್ರಬಂಧಗಳನ್ನು ಬರೆಯೋದ್ರಿಂದ ನನ್ನ ಪೆನ್ ನೇಮನ್ನು ಬೂಸ ಅಂತ ಮಾಡ್ಕೊಂಡಿದ್ದೀನಿ. ಅದನ್ನು ಬಹಳವಾಗಿ ಉಪಯೋಗಿಸ್ತಾನೂ ಇದ್ದೀನಿ ಈಗಲೂ. ನನಗೆ ಸಾಹಿತ್ಯ ಆಸಕ್ತಿ ಇರೋದ್ರಿಂದ ಬೇಕಾದಷ್ಟು ಕನ್ನಡ ಪುಸ್ತಕಗಳನ್ನು, ನನಗೆ ಕನ್ನಡದಲ್ಲೇ ಬಹಳ ಅಭಿಮಾನ ಜಾಸ್ತಿ. ಇಂಗ್ಲೀಷ್ಗಿಂತ ಕನ್ನಡ ಪುಸ್ತಕಗಳನ್ನೇ ಜಾಸ್ತಿ ಓದಿರೋದು ನಾನು. ಈಗಲೂ ಓದ್ತಾ ಇದ್ದೀನಿ. ಹಾಗೆ ಓದೋ ಪುಸ್ತಕಗಳನ್ನ ಈಚೆಗೆ ಬಹಳಷ್ಟು ಪುಸ್ತಕಗಳನ್ನು ಓದಿದ್ದೆ. ಅದರೊಳಗೆ ನನಗೆ ಬಹಳ ಹಿಡಿಸಿದಂಥ ಒಂದು ಪುಸ್ತಕದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೇನೆ. ಅದರ ಹೆಸರು ಘಟಸರ್ಪ ಅಂತಂದ್ಬಿಟ್ಟು. ಅದನ್ನು ಬರೆದವರು BG ರಾಮನಾಥ್ ಅಂತಂದ್ಬಿಟ್ಟು, ಕಾರ್ಪೊರೇಟ್ ಪಾಲಿಟಿಕ್ಸ್ ಅಂತಂದ್ಬಿಟ್ಟು. ಘಟಸರ್ಪ ಎ ಕಾರ್ಪೊರೇಟ್ ಪಾಲಿಟಿಕ್ಸ್ ಅಂತ ಆ ಹೆಸರೇ ತಿಳಿಸೋ ಹಾಗೆ ಈ ಪುಸ್ತಕದ ಪೂರ್ತಿ ಒಂದು ಕಾರ್ಪೊರೇಟ್ ವಾತಾವರಣದಲ್ಲಿ ವ್ಯವಹಾರಗಳು ಹೆಂಗೆ ನಡೆಯುತ್ತವೆ, ಅದನ್ನು ನಡೆಸೋರು ಸರಿಯಾಗಿಲ್ಲದೆ ಇದ್ರೆ ಏನೆಲ್ಲ ನಡೆಯುತ್ತೆ ಅನ್ನೋ ಒಂದು ಚಿತ್ರಣ ಕೊಡೋ ಕಥೆ ಇದು. ಅದನ್ನು ಬಹಳ ಚೆನ್ನಾಗಿ ವಿವರಿಸಿದ್ದಾರೆ ಈ ಪುಸ್ತಕದಲ್ಲಿ. ಸೊ ಈ ಪುಸ್ತಕ ಯಾವ ತರದ ಪುಸ್ತಕ ಇದು? ನೀವು ಹೇಳಿದ್ರಿ ಕಾರ್ಪೊರೇಟ್ ಪಾಲಿಟಿಕ್ಸ್ ಬಗ್ಗೆ ಇದೆ ಅಂತ. ಯಾವ ತರ ಪುಸ್ತಕ ಇದು? ಮತ್ತೆ ನಿಮ್ಗೆ ಇದ್ರ ಬಗ್ಗೆ ನಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈ ಪುಸ್ತಕ ನಾನು ಆಗ್ಲೇ ಹೇಳ್ದಾಗೆ ಕಾರ್ಪೊರೇಟ್ ಪಾಲಿಟಿಕ್ಸು ಒಂದು ಖಾಸಗಿ ಸಂಸ್ಥೆನಲ್ಲಿ ಇದರಲ್ಲಿ ಮುಖ್ಯವಾಗಿ ಬರೋರು ಎರಡು ಕ್ಯಾರೆಕ್ಟರ್ಸು. ಒಂದು ವಾಸುದೇವ ಮೂರ್ತಿ ಅಂತಂದ್ಬಿಟ್ಟು, ಅವ್ರ ಪೂರ್ತಿ ಹೆಸರು ತುಮಕೂರು ರಾಮಮೂರ್ತಿ ವಾಸುದೇವ ಮೂರ್ತಿ ಅಂತ. ಆ ಮನುಷ್ಯ ಆ ಕಾರ್ಪೊರೇಟ್ ಮುಖ್ಯಸ್ಥರು. ಅವರು ಕೆಳಗೆ ಕೆಲಸ ಮಾಡುವ ಅತಿ ಬುದ್ಧಿವಂತ, ಕೆಲಸ ಹುಡ್ಕೊಂಡು ಬಂದು ಬೇರೆ ಎಲ್ಲೂ ಸಿಗದಿರೋ ವಿಧಿ ಇಲ್ದಿರೋ ಇಲ್ಲೇ ಬಂದು ಸೇರ್ಕೋಬೇಕಾಗಿ ಬಂದವನು. ಅವನ ಹೆಸರು ವಿಶ್ವನಾಥ್ ಅಂತಂದ್ಬಿಟ್ಟು. ಇಬ್ಬರ ನಡವಳಿಕೆ ವಿವರಣೆಯಲ್ಲಿ ಪೂರ್ತಿ ಪುಸ್ತಕದ ಕತೆ ನಡೆಯುತ್ತೆ. ಮುಖ್ಯವಾಗಿ ಬ್ರಾಹ್ಮಣರನ್ನು ನಡೆಸ್ತಾ ಇದ್ದಿದ್ದು ಕಂಪನಿ. ಅಲ್ಲಿ ಮುಖ್ಯಸ್ಥರುಗಳು ಎಲ್ಲ ಬ್ರಾಹ್ಮಣರೇ, ಅವರೇ ಅಪಾಯಿಂಟ್ ಮಾಡ್ಕೊಂಡಿದ್ದವರು ಬ್ರಾಹ್ಮಣರೇ. ಹಾಗೆ ವಿಶ್ವನಾಥ್ ಅನ್ನೋ ಒಬ್ಬ ವ್ಯಕ್ತಿಗೆ ಕೆಲಸಕ್ಕಾಗಿ ಹುಡುಕಾಡ್ತಿದ್ದು ಮಾಡ್ತಾರೆ. ಯಾರು? ವಾಸುದೇವ ಮೂರ್ತಿಗಳು ಅವನನ್ನು ಬ್ರಾಹ್ಮಣ ಅಂತಂದ್ಬಿಟ್ಟು ಅವನ್ನ ಅಪಾಯಿಂಟ್ ಮಾಡ್ಕೋತಾರೆ. ಅವನು ಇಂಟರ್ವ್ಯೂ ಮಾಡುವಾಗ ಅವನು ಕೊಟ್ಟಿದ್ದ ಆನ್ಸರ್ಗಳು ಇದೆಲ್ಲನೂ ತುಂಬಾನೇ ಅವ್ರಿಗೆ ಹಿಡಿಸಿರುತ್ತೆ. ವಾಸುದೇವ ಮೂರ್ತಿಗಳಿಗೆ ಇದ್ದು ಒಂದು ಕೆಟ್ಟ ಚಟ ಏನಪ್ಪ ಅಂದ್ರೆ ಅವರು ಅತಿ ಕುಡಿಯೋದು ತುಂಬಾನೇ ಇರುತ್ತೆ. ಅವ್ರ ಆಫೀಸಿಗೆ ಬಂದಾಗಲೂ ಕುಡ್ಕೊಂಡೇ ಬಂದು ವ್ಯವಹಾರ ನಡೆಸ್ತಾ ಇರ್ತಾರೆ. ಅದು ಸ್ವಲ್ಪ ಇವನು ಬ್ರಾಹ್ಮಣ ವಿಶ್ವನಾಥ ಅವನಿಗೆ ಅಷ್ಟು ಹಿಡಿಸ್ತಾ ಇರಲ್ಲ. ಆದರೆ ವಿಧಿ ಇರಲಿಲ್ಲ, ಅವ್ರ ಕೈ ಕೆಳಗೆ ಕೆಲಸ ಮಾಡಬೇಕಾಯ್ತು, ಮಾಡ್ತಾ ಇರ್ತಾನೆ. ಅವ್ರ ವ್ಯವಹಾರಗಳೆಲ್ಲ ಗಮನಿಸಿದಾಗ ಮೊದಲು ಅವನಿಗೆ ಗೊತ್ತಾಗತ್ತೆ ಇವರು ಕುಡಿಯೋದು ಒಂದೇ ಅಲ್ಲ, ಬಹಳ ಹಣನ ಕಂಪ್ನಿ ಹೆಸರಲ್ಲಿ ಸಿಕ್ಕಾಪಟ್ಟೆ ಹಣ ಮಾಡಿ ಅದನ್ನು ಸುಳ್ಳು ಲೆಕ್ಕಗಳನ್ನು ಹೇಳಿ ಅದನ್ನು ತಮ್ಮ ಇದಕ್ಕೆ ವರ್ಗಾಯಿಸ್ಕೊಳ್ಳೋ ಇದು ತುಂಬಾನೇ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಅದರಲ್ಲಿ ನಿಮ್ಗೆ ಇಷ್ಟ ಆಯ್ತು? ಏನೋ ತುಂಬಾ ಹಾಸ್ಯ ಇದೆ ಅಥವಾ ಅವ್ರ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಬರ್ದಿದ್ದಾರೆ ಅಂತ ಹೇಳ್ತಿದ್ರಿ, ಏನ್ ಅನ್ನಿಸ್ತು ನಿಮ್ಗೆ? ಇವರು ಅವರ ಬರವಣಿಗೆನಲ್ಲಿ ಮಡವಂತಿಕೆ ತೋರಿಸ್ಕೋಕ್ಕೇನೂ ಹೋಗಿಲ್ಲ. ಘಟನೆಗಳನ್ನು ವಿವರಿಸುವಾಗ ಒಂದು ಅಂಥ ವಾತಾವರಣದಲ್ಲಿ ಹೇಗೆ ನಡೆಯಿತೋ, ಯಾರು ಯಾವ್ಯಾವ ಥರ ಮಾತುಗಳಾಡ್ತಾರೆ, ಕೆಲವು ಕೆಟ್ಟ ಮಾತುಗಳು, ಕೆಲವರು ಇದು ಮಾಡುವಂಥದ್ದು ಸಮಾಧಾನ ಅಂತ ಆ ಥರದಲ್ಲೇ ಎಲ್ಲನೂ ಕಾನ್ವರ್ಸೇಷನ್ಸು ಅದೆಲ್ಲ ತೋರಿಸ್ಕೊಂಡು ಹೋಗಿದ್ದಾರೆ. ಅದು ತುಂಬ ಮೆಚ್ಚಬೇಕಂಥದ್ದು. ಹ್ಯೂಮರ್ ಇದೆಯಾ? ಹ್ಯೂಮರ್ ಬೇಕಾದಷ್ಟಿದೆ. ಅಲ್ಲಲ್ಲ ಸಂದರ್ಭಗಳಲ್ಲಿ ಬರೋ ಒಂಥರ ನಿಜವಾಗ್ಲೂ ಮನಸ್ಸಿಗೆ ಒಂಥರ ಆನಂದ ಕೊಡುತ್ತೆ. ಅದು ತುಂಬ ಮೆಚ್ಚಬೇಕಾದ್ದು.
ಓದಿಸ್ಕೊಂಡು ಹೋಗುತ್ತಾ ಪುಸ್ತಕ? ಪುಸ್ತಕ ಓದಿಸ್ಕೊಂಡು ಹೋಗುತ್ತೆ, ಅದರಲ್ಲಿ ಏನೂ ತೊಂದರೆ ಇಲ್ಲ. ಪುಸ್ತಕ ಚೆನ್ನಾಗಿ ಬರ್ತಿದೆ. ನಾವು ಇಂಗ್ಲಿಷ್ ಅಲ್ಲಿ ಏನು ಗ್ರಿಪ್ಪಿಂಗ್ ಅಂತೀವೋ ಆ ತರ ಆ ಇದೆಯಾ? ಥರ ಬರುತ್ತೆ. ಮೊದಲಿಂದ ಕೊನೆವರೆಗೂ ಓದಿಸ್ಕೊಂಡು ಹೋಗುತ್ತೆ. ಎಲ್ಲೂ ಏನು ಬೋರ್ ಹಿಡಿಯುತ್ತೆ? ಬೋರಿಂಗ್ ಅನಿಸೋದಿಲ್ಲ. ಒಂದ್ಸರ್ತಿ ಓದೋದಕ್ಕೆ ತುಂಬಾನೇ ಏನೋ ರೆಕಮೆಂಡ್ ಮಾಡುವಂಥ ಪುಸ್ತಕ ಇದು. ಅದು ಮತ್ತೆ ನೀವು ಅಕಸ್ಮಾತ್ ಇವಾಗ ಈ ಪುಸ್ತಕನ ನೀವು ಇಷ್ಟೊಂದು ಪುಸ್ತಕ ಓದಿದ್ದೀರಾ, ಇಷ್ಟು ಪುಸ್ತಕದಲ್ಲಿ ಇದನ್ನ ನೀವು 1 to 5 ಅಲ್ಲಿ ರೇಟ್ ಮಾಡಬೇಕು ಅಂದ್ರೆ ನಿಮ್ಮ ಪ್ರಕಾರ 1 ಬೀಯಿಂಗ್ ದ ಲೀಸ್ಟ್ ಅಂಡ್ 5 ಬೀಯಿಂಗ್ ದ ಬೆಸ್ಟ್, ನೀವೇನ್ ರೇಟಿಂಗ್ ಕೊಡ್ತೀರಾ ಈ ಪುಸ್ತಕಕ್ಕೆ? ಇದಕ್ಕೆ 4 ಕೊಡ್ಬೋದು. 4 ಕೊಡ್ತೀರಾ? 4 ಕೊಡ್ಬೋದು. ಚೆನ್ನಾಗಿದೆಯಾ? ಇವ್ರದ್ದು ಫಸ್ಟ್ ಪುಸ್ತಕ ನೀವಾಗ ಓದ್ತಿರೋದು? ಇವ್ ಆಥರ್ದು ಫಸ್ಟ್ ಪುಸ್ತಕ ಓದ್ತಿರೋದು? ಈಗ ಆ ಥರದ್ದು ಫಸ್ಟ್ ಪುಸ್ತಕ. ಇವ್ರು ಇನ್ನೂ 1-2-3 ಪುಸ್ತಕಗಳು ಬರ್ತಿದ್ದಾರೆ. ಒಂದು ಪುಸ್ತಕ ಬರ್ತಿದಾರಂತೆ, ಅದು ತುಂಬಾ ಚೆನ್ನಾಗಿದೆಯಂತೆ. ಇನ್ನು ಓದಬೇಕು, ಅದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ. ನಾನು ಇದು ಓದಿದ್ರಲ್ಲಿ ಇದು ನನಗೆ ಬಹಳ ಮನಸ್ಸಿಗೆ ಹಿಡಿತು ಮತ್ತು ಅದ್ರ ಬಗ್ಗೆ ನನಗೆ ತುಂಬಾನೇ ಈ ಪುಸ್ತಕ ಓದಿದ್ರ ಬಗ್ಗೆ ಹೆಮ್ಮೆ ಇದೆ. ಸೊ ಇವ್ರ ನೆಕ್ಸ್ಟ್ ನಾವೆಲ್ಗೋಸ್ಕರ ನೀವು ಕಾಯ್ತಾ ಇರ್ತೀರಾ ಅಥವಾ ಬಂದಿದ್ರೆ ತಗೊಂಡು ಓದ್ತೀರಾ? ಪೂರ್ವಾಶ್ರಮ